ಇದೇನಪ್ಪ ಆರ್ಭಟ. ದಾರಿ ಬಿಡ್ರ ಪಾದದಾರಿ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ಟೈಮ್ ಆಗ್ತಾ ಇರ್ಲಿದ್ರ ಮುಂದೆ ಬರೋ ಪಾದದಾರಿ ಇಲ್ಲ, ಟೈಮ್ ಆಗ್ತ ಬಾ. ಹೌದೇ ಹೌದಮ್ಮ ಸಬಾಸ್. ಸ್ವಲ್ಪ ಹಿಂದಕ್ಕೆ ಸರ್ಯಪ್ಪ, ಪಾತ್ರದಾರ ಪುಟ್ಟ ಹಿಂದಕ್ಕೆ ಸರ್ಯ, ಅವ್ರು ಕುಣಿಯಕ್ಕೆ ತಗಲ್ಲ ಹಿಂದಕ್ಕೆ ಸರ್ಯ. ಬಲ ಬಲಪ್ಪ ದೇವ ಜಲ್ಪಿಸುವ ತಲ್ಪಿಸುವ ತಳಕ್ಕೆಂದು ಕಾರ್ಗೊತ್ತಲರ್ಕೋನ್ ಮಿಂಚಿನಂತ ಕರ್ಕಶದ ಕಟ್ಕಗ ಬಲೇ ಅಲ್ಲಿನ ಬಲಟ್ಟ ಹೃದಯ ಚೆಲ್ಲಂದು ಚುಮುಕಿಸಿತು. ಬಲೇಪ ಎಲ ಮನ್ನವ ದೇವ ಅಲ್ಲೋಲ ಕಲ್ಲೋಲ ಅದರ್ಯ ಅಸರ್ಮಕರಾಗುವುದಲ್ಲದ ಎಂತ ವೀರಾಜ ವೀರರ ಮುಂದೆ ನಿಂತು ಮಾತನಾಡಿಸೋ ಮಾನವ ನೀನು ದಾನ ಜರಗಲು ಮತ್ತಗಮಣಿ. ಓ ದೇವ ನಾವು ದಾರಂದರೆ
ಲಂಚ ತಿಂಬವನು ಲಂಚ ದ್ರೋಹಿ, ಲಂಚ ಬೇಡುವನು ಬೀದಿನಾಯಿ, ಲಂಚ ಕೊಟ್ಟು ಬಿಡುವರು ಸರ್ವತ ಜನ ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ, ಕುಡ್ತೀನಿ ಕುಂಬಳಕಾಯಿ, ಹೀರಾಪುರ ಹೀರೆಕಾಯಿ, ದೇಶಕ್ಕೆ ಹೊಡೆಯೋನು ಒಂದು ಸಣ್ಣ ತೆಂಗಿನಕಾಯಿ, ಒಂದು ದೊಡ್ಡದು ಕುಂಬಳಕಾಯಿ. ಎಷ್ಟು ಕಾಯಿ ಹೊಡೆದ್ರು ಅರ್ಪಿತ ಮಾಡ್ಕೊಳ್ಳೋ ನಮ್ಮಮ್ಮ ಮಾರಮ್ಮ ತಾಯಿ. ಊರಿಗೆ ಪುಟ್ಟಕ್ಕಲ್ಲ ವಾಸ, ನಾನು ಸಂಸಾರ ದಾಸ, ಅಲ್ಲಿ ಮೂಲೆಗೆ ನಿಂತುಕೊಂಡು ನೋಡೋ ನಮ್ಮ ಸೋದರ ಮಾವ ಎಂಬ ಅರಸ. ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಇಟಿಗೆ ಸುಂದರ ಶಿವಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮೆಂಕಿದವ. ಈ ಸಾರಥಿ ನಾವು ದಾರಂದರೆ ಶ್ರೀಮದ್ ಗರ್ಭ ಮುಖ ಮುಖ ವಿಕಸಿತ ಕಮಲ ಕಮಲಾಪ್ತ ಸುರಚರ ರತ್ನಾಕರ ಮಾಂಗತನಾದ ಬಲೇ ಆ ಕಳ್ಳ ಕೃಷ್ಣರ ಪಾದ ಪದ್ಮಗಳಿಗೆ ಜಾನ ಚಿತ್ತರಾದ ಬಲೇಪ ಎಲ್ಲಾ ಸಾರಥಿ ಭೂಪತಿ ಅಂಗ ವಂಗ ಕಾಳಿಂಗ ಕಾಶ್ಮೀರ ಗುಜರಾತ್ ಮಹಾರಾಷ್ಟ್ರ ಮೊದಲಾದ 56 ದೇಶದ ನಾಯಕರ ಗೆದ್ದು ಸಿದ್ಧವಾದ ಅವರ ಐಶ್ವರ್ಯವನ್ನು ವಶ ಮಾಡಿಕೊಂಡು ಬಲೇಪ ಎಲ್ಲಾ ಸಾರಥಿ ಭೂಪತಿ ಏಕ ಚಕ್ರಾಧಿಪತಿಯಾಗಿ ಮೆರೆಯುವ ಧೃತರಾಷ್ಟ್ರನ ಪುತ್ರ ಗಾಂಧಾರಿ ಅಮ್ಮನವರ ಗರ್ಭ ಸಂಜಾತ ಹಾ ಗಂಡುಗಳಿಗೆ ಗಂಡ ದುರ್ಯೋಧ ಮಹಾರಾಜನೆಂದು ಹಡಿಗಡಿಗೆ ಬಿಡಿದ ಡಂಗೂರವನ್ನು ಬಡಿಸುವಂತ ನಾವು ಸಾರ್ತಿ ಅತಿ ಜಾಗ್ರತೆ. ಭೂಪತಿ ಓಹೋ ವೀರ ದುರ್ಯೋಧನ ಮಹಾರಾಜರು ತಾವಾದರೆ ಹಿಂದೂ ಹಂತವಾದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ. ಹೊಳಿರಿಯೇ ಎಲ್ಲ ಈ ಸಾರಥಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳುವೆಯಾ? ಹೌದು ದೇವ. ಯುಧಿಷ್ಠಿರಂಸರೆ ಹಿಡುವುದಕ್ಕೋಸ್ಕರ ಗುರುಗಳಾದ ದ್ರೋಣಾಚಾರ್ಯರು ಪದ್ಮವ್ಯೂಹ ರಚಿಸಿರುವಂತೆ ಬಲೇ ಸಾರಥಿ ಭೂಪತಿ ಯುದ್ಧದ ಪ್ರಸಂಗದ ವರ್ತಮಾನವನ್ನು ತಿಳಿಯುವುದಕ್ಕೋಸ್ಕರ ಭರಣವಾಯಿತು ಸಾರಥಿ. ತಿಳಿಯದೇನವನ್ನ ಸಂಗತಿ ತಿಳಿತು ಭೂಪತಿ. ಮತ್ತೆ ಮುಂದೇನು ಸಂಗತಿ? ಆಹೋ ಚತುರ ಮತಿಯುತನಾದ ಸೂತ ನೀತಿ ಕೋವಿದನಾದ ಮಾತಿನ ಪ್ರಖ್ಯಾತ ಚಿತ್ತ ಚಲನೆ ಇಲ್ಲದೆ ಎನ್ನ ಉತ್ತರಕ್ಕೆ ಪ್ರತಿ ಉತ್ತರನದೇ ಇತ್ತ ಬರುವಂತ ನಾವು ಎಲ್ಲಾ ಸಾರಥಿ ಭೂಪತಿ ಪುಂಡರಿಕ ಭವಂಡದ ಗಂಡುಗಳಿಗೆ ಗಂಡ ಮದ್ಭುಜ ಬಲ ಮಾತನಾಡದ ಕಾರಣ ನಂಬರ ಎಲ್ಲಾ ಸಾರಥಿ ಭೂಪತಿ ಕೋದಂಡ ವಿದ್ಯದ ಪಂಡಿತನಾದ ಮಧ್ಯಾಹ್ನ ಮಂಡಲಿಪರಾದ ಗುರುಗಳಾದ ದ್ರೋಣಾಚಾರ್ಯ ತೀವ್ರ ನಿಮ್ ಕರೆತರುವಂತ ನಾವು ಸಾರಥಿ ಜಾಗೃತಿ ನಿಮಿತ್ತಂತೆ ಆಗಲಿ ಭೂಪತಿ. ನಿಮ್ಮ ಪೀಠವನ್ನ ಕರೆಸಿ ಜಾಗೃತಿ. ಬಂದವರು ದಾರೊಂದಿಗೆ ದೊರೆಯೇ ಬಕ್ಕೇಸರಿಯೇ ದೇವತಾರೊಂದಿಗೆ ಗುಡಿ ಗುಡಿಕ್ಕೆಂದು ಕಡ ರಭಸದಿಂದ ಬಂದ ಧೀರನನ್ನು ದಾರೊಂದಿಗೆ ದೊರೆಯೇ ಬಕ್ಕೇಸರಿಯೇ. ಹಿಂದಕ್ಕೆ ಸರಿಯಪ್ಪ ಯಪ್ಪ ಹಿಂದಕ್ಕೆ ಸರಿಯ ಮುಂದಕ್ಕೆ ಬರ್ರಿ ಅಲ್ಲಿ ನೋಡಕ. ಮಾನವ ದೇವ ಧರಣಿಯಲ್ಲ ಧರಣೆ ಎಂದಲ ಕಡೆಯಿಂದ ಪ್ರಜ್ಞಾನೆಂದೆನಿಸಿದ ಎನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುವ ನಿಮ್ಮಿಟ್ಟಂತೆ ಆಗಲಿ ದೇವ. ಯಕ್ಕಳಮವಾದ ಮಹಾರಾಜರ ಶೀಘ್ರದಿಂದ ಕಾರ್ಯಗಳನ್ನು ಭೂಮಂಡಲದೊಳಕೋ ದಂಡ ಪಂಡಿತೋದ್ದಳ ನಮ್ ಕಂಡ ಮಂಡಯವಾಗಿ ಡಿಂಗಾರಿಕನಾಗಿ ತತ್ಕರ ಪುಂಡರಿಕನಂ ಜೋಡಿಸುವ ವಿದ್ಯುತ್ ಪಂಡಿತ ಮಾತನಾಡಿಸುವ ನೀನಿದವನಲ್ ಮಠ ಮುಂದೆ ನೋಡಿ ಈ ಸವಿತ ಸಮಾಜದ ಓಹೋ ದೇವ ನಾವದಾರೆಂದರೆ
ಭೂಮಿ ಬಿತ್ತೋಕೆ ಭೂಮಿ ಹಸಿರಬೇಕು, ಬರೆಯೋಕೆ ಪೆನ್ನಿಗೆ ಮಸಿ ಇರಬೇಕು, ಮನದೊಳು ಖುಷಿ ಇರಬೇಕು, ಚಾ ಕುಡಿಯಲು ಚಾ ಬೆಚ್ಚಗಿರಬೇಕು, ದೋತ್ರಕ್ಕೆ ಗೋಷಿ ಇರಬೇಕು, ಅತ್ತ ಮನೆಗೆ ತಕ್ಕ ಸೊಸೆ ಇರಬೇಕು. ಇಂಥ ಸುಂದರವಾದ ಬಯಲಾಟವನ್ನು ನಡೆಸೋಕೆ ನಮ್ಮಂತ ಸಾರಥಿ ಇರಬೇಕು. ಅದಕ್ಕಂತಾನೆ ನಮ್ಮನ್ನ ಸುಂದರ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಬಳಿರೇ ಎಲೆ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ಭೂಪತಿ. ಬಳಿರೇ ಎಲೆ ಸಾರಥಿ ಎಂಬ ಚಾರ ಹಾ, ಬಳ್ಳಾರಿ ಡಿಸ್ಟಿಕ್ ಸೊರಗುಪ್ಪ ತಾಲೂಕು ಶಾನವಾಸಪುರ ಗ್ರಾಮದಲ್ಲಿರುವ ಕುಂಕ್ಲಾ ಪಾರ್ಥಿ ಎಂಬವರ ಆವರಕ್ಕೆ ಮಾಡುವ ಸ್ಥಿರವಾಗಿ ನಮಸ್ಕಾರ. ಬಿಟ್ಟಂತೆ ಹೇಳಿ ದೇವ. ಎಲೆ ಸಾರಥಿ ಎಂಬ ಚಾರ ದೇವ ಎನ್ನ ಮನ ದೇವರಾದ ತಿರುಪತಿ ತಿಪ್ಪಂಪನಿಗೆ ಪಾನು ಪದ್ಮಗಳಿಗೆ ಮಾಡುವ ನಮಸ್ಕಾರ. ನಿಮ್ಮ ಇಷ್ಟಂತೆ ಆಗಲಿ ದೇವ. ಎಲೆ ಸಾರಥಿ ಎಂಬ ಚಾರ ದೇವ ಎನ್ನ ಮಾತ ಪಿತರಾದ ಸಿದ್ರಾಮಪ್ಪ ಮಲ್ಲಮ್ಮನಿಗೆ ಮಾಡುವ ಪಾನು ಪದ್ಮಗಳಿಗೆ ನಮಸ್ಕಾರ. ನಿಮ್ಮ ಇಷ್ಟಂತೆ ಆಗಲಿ ದೇವ. ಬಳಿರೇ ಎಲೆ ಸಾರಥಿ ಎಂಬ ಚಾರ ದೇವ ನನಗೆ ವಿದ್ಯೆ ಕಲಿಸಿದ ತಾನಪ್ಪ ಮಾಸ್ಟರಿಗೆ ಮತ್ತು ಪಾಲಾಕ್ಷಣ್ಣನಿಗೆ ಮಾಡುವ ನಮಸ್ಕಾರ. ನಿಮ್ಮ ಇಷ್ಟಂತೆ ಆಗಲಿ ಬೋಲಿ. ಹೌದಮ್ಮ. ಬಳಿರೇ ಎಲೆ ಸಾರಥ್ಯ ನಮ್ಮ ನಾಮಾಂಕಿತವಿನ್ನು ತಿಳಿದಿಲ್ಲವೇ? ಇನ್ನು ತಿಳಿಲಿಲ್ಲ ದೇವ. ಶ್ರೀಮದ್ ವಿಶಂಬರಿ ತಂಬಿನ ಮುಖಾಂಬುಜ ಪ್ರಭಕರ ಬಿಂಬದೊಳು ವ್ಯಪ್ರಜುವ ಮಂಡಲಾದರಿಗೆ ತತ್ವಿದ್ಯೆ ಎಂಬುದೇ ಬಲೇಮ್ಮ. ಭೂಪತಿ ಹೌದಪ್ಪ. ಭೂಪತಿ ಪಾಂಡನ್ ರೂಪ ಸಂಜಾತ ಪಾರ್ಥನಿಗೆ ಧನರು ವಿದ್ಯೆಯಂ ಕಲಿಸಿ ನುಡಿದ ವ್ಯಾಖ್ಯೆಯಂ ನಡೆಸದ ಕಡೆ ಮೂರ್ಖನಾದ ತೂಪನಂದನಂ ಪಿಡಿದು ತರಿಸಿ ಹೌದಪ್ಪ. ಸಾರದೆ ಭೂಪತಿ ಕುರುಕುಲ ಚಕ್ರವರ್ತಿ ಕೌರವೇಂದ್ರನ ಕಾರ್ಯ ತತ್ಸದ ನಿಪುಣನೆಂದರಿದೆ ಮುನಿಶ್ರೇಷ್ಠ ಭಾರತ ವೀರ್ಯ ಸಂಬುದ ಬಲ ಬಲ. ಭೂಪತಿ ನೀತಿ ಕೋವಿದನಾದ ಸುಗುಣ ಚತುರ್ವರ್ಣದೊಳು ಶ್ರೇಷ್ಠನಾದ ಬ್ರಾಹ್ಮಣ ಪರಕಾಯ ಪ್ರವೀಣ ತಚ್ಚಿದ್ದಿ ವಿದ್ಯದೊಳು ತಿರುಣ ಕೋದಂಡ ಪ್ರವೀಣ ದ್ರೋಣಾಚಾರ್ಯದ ದಂಡಣ ಎಂದು ಜೈವರ ನೋಡಿದಿಲ್ಲ ಸರ್ದೈ. ಭೂಪತಿ ಓಹೋ ವೀರ ದ್ರೋಣಾಚಾರ್ಯ ತಾವಾದರೆ ಇಂದು ಬಂಗಾರದಿಂದ ಕಂಗಳಿಸುವ ಇಂದು ಹಂದವದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಬಳಿರೇ ಎಲೆ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ಭೂಪತಿ? ಜಗ ಜಗಿಸುವ ಕಿರೀಟಿ ಮಣಿಮಯ ಭುಜ ಕಿರೀಟಗಳಿಂದ ಶೋಭಿಪ ಗಜಪುರದ ನಗರಾಧಿಪ ಭುವನ ಪ್ರತಾಪ ದುರ್ಯೋಧನ ಭೂಪ ಸೋಮಕುಲ ಪ್ರದೀಪ ಕೌರವೇಂದ್ರನು ಕರೆಸಿದ ಕಾರಣ ಬರೋಣವಾಯಿತು ಖಂಡಿಯ ಸಾರಥಿ. ತಿಳಿಸು ಭೂಪತಿ, ನಿಮ್ಮ ಪೀಠವನ್ನು ಅಲಂಕರಿಸಿ ಜಾಗೃತಿ. ಬಂದ ಧೀರನನ್ನು ಧಾರಂದು ಕೆಳೆದ ದೊರೆಯ ಪಕ್ಕೆದ ಸಿರಿಯ ಧಾರಂದು ಕೆಳೆದ ಬಂದವರ ಧಾರಂದು ಕೆಳೆದ ದೊರೆಯ ಪಕ್ಕೆದ ಸಿರಿಯೇ ದೇವ ಕಡು ಪರಾಕ್ರಮದಿಂದ ಕರಜಡಜದೋಳ್ ಗಗ್ಗದ ಹಿರಿಯಂ ಬಿಡಿದು ನಡೆಗಿಸುತ್ತ ಪಡವ್ಯಂ ಬಿಡುದಡ ಪಡೆಯುವ ಕುಡಿ ಕುಡಿಪ ಮೃದ್ಯಾಂತನ ಮುಖ ಭೀಕರ ಧ್ವನಿಯ ಓಂಕಾರಂ ಬಲೇ ಸಡಗರದ ನಡುವಿನೊಳದರ್ ಗಟ್ಟಿದ ನಡು ಕಟ್ಟಿದ ಕಂಠಾರವಾದ ಒಡೆದಿರುವ
ಈ ಅಡಪಲ್ಲದ ಕುಡಿ ಮೇಷ ಎಂಬುಡಿಗೆ ತೀಡುವ ದೃಢ ವಿಕ್ರಮನ ಮುಂಭಾಗದಲ್ಲಿ ಮಾತಾಡುವ ತತ್ಪಡದ ಜನನಿ ಜನಕರು ಏರ್ಪಡಿಸಿದ ಧಾಮವನ್ನು ನುಡಿದು ಜೀವಿಸುವುದಲ್ಲ ಬಿಡ ಓಹೋ ದೇವ ನಾವುದಾರೆಂದರೆ ಹಿಂದಿನ ಕಾಲದಲ್ಲಿ ನಮ್ಮವ್ವ ಮಾಡ್ತಿದ್ರಿ ರಾಗಿ ಮುದ್ದೆ ಗುಂಡು, ನಮ್ಮ ತಾತ ಹಾಗೇನ ಒಲೆ ಗುಂಡು, ನೋಮ್ಮ ಮಾಡ್ತಾಳ್ರಿ ಚಜ್ಜಿ ರೊಟ್ಟಿ, ನೋಪ್ಪ ಹಾಗೇನ ಗಟ್ಟಿ ಮುಟ್ಟಿ, ನನ್ನ ಹೆಂಡತಿ ಮಾಡ್ತಾಳ್ರಿ ಇಡ್ಲಿ ವಡ, ನಾನಾಗಿನಿ ಪ್ಲಾಸ್ಟಿಕ್ ವಡ. ಪ್ಲಾಸ್ಟಿಕ್ ವಡದಂತೆ ಸಾಗಿ ಬಂದ ಇಟಿಗಿ ಸುಂದರ ಶಿವಸಾರಥಿಯನ್ನು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಂಕಿದವ ಭೂಪತಿ. ಮಿಕ್ಕಿ ಮೀರಿದ ವಿಕ್ರಮರನ್ನು ಒಕ್ಕಲಿಕ್ಕಿರುವ ಪರಾಕ್ರಮನ ನಾಮ. ಹೌದು ದೇವ ಭೂಪತಿ. ಈಗ ಕರ್ಕಶವಾದ ವಿಹಂಗ ಪಥದೋಲ್ ಕಾಲ ಕ್ರಮದ ಸಂದರ್ಭ ಕರ್ಕರನ ತಿರುಗುವ ಏಕಚಕ್ರದ ರಾಂಕಿತನಾಗಿ ವಾಯು ವೇಗಕ್ಕಿಂತ ಮಿಕ್ಕಿ ಮೀರಿ ನಡೆಯುವ ಸಪ್ತರು ಬಂಧಿಸಿ ದಿಕ್ ಪ್ರಭೆಂಬಸುವ ಸುರನಂತೆ ಬಲೇಪ. ಭೂಪತಿ ಮಿಕ್ಕಿ ಮೀರಿದ ವಿಕ್ರಮರನ್ನು ಒಕ್ಕಲಿಕ್ಕಿರುವ ಪರಾಕ್ರಮನ ನಾಮಧ್ಯವನ್ನು ಕೇಳುವೆ. ಹೌದು ದೇವ ಸಾರಥಿ ಭೂಪತಿ. ಈಗ ಕರ್ಕಶವಾದ ವಿಹಂಗ ಪಥದೋಳ್ ಕಾಲ ಕ್ರಮೇಣ ಸಂದರ್ಭ ಕರ್ಕರನ ತಿರುಗುವ ಏಕಚಕ್ರದ ರಾಕಿತನಾಗಿ ವಾಯು ವೇಗಕ್ಕಿಂತ ಮಿಕ್ಕಿ ಮೀರಿ ನಡೆಯುವ ಸಪ್ತತೃಂಗ ಮಂದಿಸಿ ಬಲೇ ದಿಗ್ಭ್ರಮ ಬೇಸೋ ಸೂರ್ಯನಂದಿಸಿ ಬಳಿರೆ ಜಗಿಸುವ ಮಿಕ್ಕಿ ಮೀರಿದ ಸಹಸ್ರ ಕಿರಣ ಸಂಪೂರ್ಣ ಜಗಜ್ಜೀವ ಜಾಲಾಂಗಳಿಗೆ ಆಧಾರನಾದ ಮಾರ್ತಾಂಡ ಮಂತ್ರತ್ವ ದೂರ್ತರ ಶಿರ ಚಂಡಾಡಿದ ದಾತ್ರಿ ದರೇಂದ್ರ ದುರ್ಯೋಧನ ಬಲಪುಷ ಕರ್ಣಿ ನಿಮಿತ್ತದಲ್ಲಿ ಭೂಪತಿ ಓಹೋ ವೀರ ಕಲಿಕರಣ ಮಹಾರಾಜರು ತಾವಾದರೆ ಇಂದು ಹಂದವದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಭೂಪತಿ. ವಿದ್ಯುತ್ ಮಂಡಿತರ ಪಂಡಿತೋರ್ ದಾಂಡದಿ ಮೆರೆಯುವ ಈ ಸಭಾ ಮಂಡಲದಲ್ಲಿ ಉತ್ತಂಡ ಹಿತರ ಮದಗ ಜಗಣ್ಣನು ಬೇರುಂಡನ ಬಂದ ಕಾರಣ ಕೇಳುವ. ಹೌದು ಭೂಪತಿ. ಸಾರಥಿ ಭೂಪತಿ. ಚಂಡ ಪ್ರಚಂಡ ಮಂಡಲಾಧಿಪನಾದ ದುರ್ಯೋಧನ ಖಂಡಿತವಾಗಿ ಅನ್ನ ಬರೆಯುವಂತೆ. ಹೌದಪ್ಪ. ತತ್ಕರ ಪುಂಡರಿಕದೊಳಕೋ ದಂಡ ಪಾಣಿಯಾಗಿ ಬರುಣವಾಯಿತು ಖಂಡಿಯ ಸಾರಥಿ ನಮ್ಮ ದುರ್ಯೋಧನ. ನಿಮ್ಮ ಚಂದಾಲಿ ಭೂಪತಿ ನಿಮ್ಮ ಸುಂದರವಾದ ಪೀಠವನ್ನು ಅಲಂಕರಿಸಿ ಜಾಗೃತಿ. ನೀ ನದಿ ಬಾರಿ ಒಮ್ಮಲಿ ನಿನ್ನ ಪ್ರೀತಿ ಮಾಡಿ ಅದೇ ಹುಚ್ಚಬೇಡಿ ನಿನ್ನ ಸಲುವಾಗ ಕೆತ್ತ ಕುಡಿಯಕತ್ತೇನೆ ನಾನು ಪ್ಯಾಕೆಟ ಕೆಳದೈತೆ ನಿನ್ನ ಬಣ್ಣ ಕೆಳದೈತೆ ಮರಿ ಬಣ್ಣ ಒಡಿ ಬ್ಯಾಡ ನನಗೆ ಕಣ್ಣ ಕೆಂಪನ ಗಲ್ಲದ ಪೋರಿ ಒಳ್ಳಿ ನೋಡಬೇಡ ನನ್ನ ಮಾರಿ. ಆಹೋ ಪಟುತರ ಮಕುಟ ವರ್ತನಾದ ಘಟಕಾಚಾರ್ಯರೇ, ಎಂದಿನ ದಿನ ನಿಸ್ಪಟಕನಾದ ಯುಧಿಷ್ಠಿರಂಸರ ಹಿಡಿದು ಕೊಡುವೆನೆಂಬ ನುಡಿದು ನುಡಿ ಮಾತ್ರ ಜಡ ಮಾಡಿದಿರಿ. ನಿಮ್ಮನ್ನು ನಂಬಿದ್ದಕ್ಕೆ ಎನ್ನ ಸೈನ್ಯವಲ್ಲ ಯಮನಾಲನ ಹರಿಯ ನಡೆಸಿದ್ರೆ ಏನು ಮಾತನಾಡಿದ್ರಿ ಯೋಧನ? ಅಹೋ 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 ದ್ರೋಣ. ಓ ದುರ್ಯೋಧನ, ಜಾನನಾದ ಬಾಣಿಸಿಯ ಕುಳಿತು ಅನ್ನದೊಳು ವಿಷವನ್ನು ಬೆರೆಸಿದರೆ ಹಿಡಿಯುವವರು ದಾರು.
ನಿನ್ನ ಮರ್ಮವ ತಿಳಿಯದಾಟೋ ದ್ರೋಣ ವಾಸ ಮಾಡಿಕೊಂಡಿರುವುದು ನಿನ್ನಲ್ಲಿ ಕಪಟದ ಗುಣ. ಓಹೋ ದುರ್ಯೋಧನ, ಆಚಾರ್ಯರೇ, ಪರಮ ಗರುಡೋದ್ಗಾರ ಮಂಡಿಗೆ ಗರುಳನ್ನು ಸುಟ್ಟುವುದುಂಟೆ. ಪುಂಡರಿಕಾಕ್ಷನೆಂಬ ಕೃಷ್ಣನ ಅಂತಃಕರಣವೆಂಬ ಕವಚ ಧರಿಸಿರುವ ಪಾಂಡವರಿಗೆ ಶಸ್ತ್ರಗಳ ಬಾಣದ ಭಯವುಂಟೆ. ಓ ದುರ್ಯೋಧನ, ಆಚಾರ್ಯರೇ, ನಿನ್ನಿನ ದಿನದೊಳ ವಿಮಲ ಮತಿಯುತನಾದ ಧರ್ಮಜನಂ ಸೆರೆ ಹಿಡಿಯ ಸಮಯದ ಮೂರಹರನ ಮೈದಿನ ನನ್ನ ದುರಾನುಗುಣವಾಗಿ ಹಿರಿಯನ ಧರ್ಮಜನ ಸೆರೆಯನ್ನು ನಿಗ್ರಹಿಸಿದನು. ದುರ್ಯೋಧನ, ದ್ರೋಣರೇ, ಜರಂಬರಾತಿಸ್ಯ ಸುಬ್ರಹ್ಮಣ್ಯತನಾದ ಅರ್ಜುನನಂ ಕೆಣಕಲ ಸಾಕ್ಷಾತ್ ಸುಮ್ಮ ಮೂರ್ತಿಗಾದ ಹೊಸದಳವ ಬಂಧೂರ ಕಳಗದಲ್ಲ ಯಮನಂದನಂ ಸೆರೆ ಹಿಡಿಯ ಸಮಯದ ಇಂದ್ರ ಸಂಜಾತನದ ಪಾರ್ಥನ ಬಂದ ಕಾರಣ ನೀನೇ ಬಂದನಾಗಿರು. ಆಚಾರ್ಯರೇ, ಬರಿಹಿತ ನನಗೆಂತ ನಿಷ್ಠೂರವಾದ ನುಡಿಯನ್ನು ನುಡಿಯಬಹುದು ಸುಯೋಧನ. ಯಾತಕ್ಕಾಡುವೆಯೋ ಇಂಥ ಕಠಿಣದ ವಚನ? ಆಹೋ ಮತ್ಭುಜ ಬಲವನ್ನೇ ಭಾವಾಬ್ಧಿ ವರ್ತನಕ್ಕೆ ಹಿಮಗಿರಣಿ ಪ್ರಾಯನಾದ ಭೋಕರ್ಣ, ಅಹೋ ಸುಯೋಧನ, ಎನ್ನದೊಂದು ಸತ್ವಾಕ್ಯನ್ನು ಶ್ರದ್ಧೆಂದಲಾರೆ ಸೈ ಸೂರ್ಯನಂದನ. ಅದೇನು ಚೆನ್ನಾಗಿ ಹೇಳು ಸುಯೋಧನ. ವಿಖೋಕರ್ಣ, ಅಹೋ ಸುಯೋಧನ, ಎನ್ನ ಆನಂದಮಯವಾದ ಸಂಪರ್ಕಕ್ಕೆ ಸಮಭಾಗಿಗಳಾಗಿ ಬಂದು ಕುಳಿತಿರುವ ಪಂಚ ಪಾಂಡವರೆಂಬ ಮದಂದರನ್ನು ಕೊಲ್ಲಿಸಬೇಕೆಂದು ಎಷ್ಟು ಪ್ರಯತ್ನ ಪಟ್ಟ ಕಾಲಕ್ಕೂ ಮತ್ ಕಾರ್ಯವೇ ಸಫಲವಾಗದು. ಅಹೋ ಕರ್ಣ, ಅಹೋ ದುರ್ಯೋಧನ, ಈ ಒಳಗಾಗಿ ಆ ಕಳ್ಳರಮ್ಮ ಹರಗಿನ ಮನೆಯಲ್ಲಿ ಒಗಿಸಿದೆ, ಬೆಂಕಿ ಹಚ್ಚಿಸಿದೆ, ಕೈಕಾಲು ಕಟ್ಟಿಸಿದೆ. ಆ ಭೀಮನೆಂಬ ತಾಮಸನಿಗೆ ವಿಷದ ಕಚ್ಚಾಯಂ ತಿನ್ನಿಸಿದೆ. ಫಲ ಫಲ ಸುಯೋಧನ. ಅಹೋ ಕರ್ಣ, ಅಹೋ ದುರ್ಯೋಧನ, ಅವರ ಐಶ್ವರ್ಯವಲ್ಲ ನಾ ಅಪಹರಿಸಿದೆ, ಅವರನ್ನೆಲ್ಲ ಅರಣ್ಯ ಪಾಲು ಮಾಡಿಸಿದೆ. ಎಷ್ಟು ಮಾಡಿದ ಭ್ರಷ್ಟರು ಕೂಡ ಇಷ್ಟು ಮಾಡಿದಾಗ ಆ ಭ್ರಷ್ಟರ ಪ್ರಾಣ ನಷ್ಟವಾಗದೆ ದುರದೃಷ್ಟ ಎಂಬ ಅಪಕೀರ್ತಿ ಮತ್ತಷ್ಟು ಅಲಬದ್ದು ಹಿಡಿದು. ಹೌದೇನು ಸುಯೋಧನ? ಅಹೋ ಕರ್ಣ, ಉನ್ನತರಾದ ದ್ರೋಣ ಕರ್ಣಾದಿಗಳು ನೀವಿದ್ದು ಪಾಂಡವರ ಬಲವನ್ನೇ ಮರಿದೆ ಸುಮ್ಮನೆ ಕುಳಿತಿರಿ. ಏನು ಮಾತನಾಡ್ತಿ ಸುಯೋಧನ? ಅತುಲಿತ ಪರಕ್ರಿಮಿಯಾದ ಭೀಷ್ಮನೇ ಹತನಾಗಿ ಹೋದ ಬಳಿಕ ನಿಮ್ಮಂತವರಿದ್ದರೆ ಏನು ಬಲ? ಆ ಕ್ಷೀಣ ಬಲಯುತರಾದ ಪಾಂಡವರನ್ನು ಏನೆಂದು ಜಯಿಸಲಿರಾದಯೋ ಇದಕ್ಕೇನು ಮಾಡಲಿ ನಾನೊಂದು ಉಪಾಯ. ಅಹೋ ಸುಯೋಧನ, ಯಾತ ಕಾಡಿದೆಯೋ ಅಂತ ಕಠಿಣ ವಚನ. ಇದ್ದ ಮಾತನ್ನಾಡಿದನು ಸೂರ್ಯನಂದನ. ಚಿನ್ನದ ಬೆಟ್ಟದಲ್ಲಿ ಒಂದು ತೂಕ ಬಂಗಾರವು ಕಡಿಮೆ ಆದ ಕ್ಷಣಕ್ಕೆ ಚಿನ್ನದ ಬೆಟ್ಟವೆಲ್ಲ ಹಾಳಾಗಿತ್ತು ಹೇಗೆ? ಅಹೋ ಸುಯೋಧನ, ಸೂರ್ಯನಂದನ, ಮುದುಕನೊಬ್ಬ ಭೀಷ್ಮನಂ ಗೆದ್ದಂತ ಕ್ಷಣಕ್ಕೆ ಆ ಬಡ ಪಾಂಡವರು ನಮ್ಮನ್ನು ಗೆದ್ದಂತಾಯ್ತು ಹೇಗೆ? ಅಹೋ ಸುಯೋಧನ, ಸೂರ್ಯನಂದನ, ಬಳರೆ ಕೈಲಾಸಾಧ್ಯಕ್ಷನಾದ ನಿಟ್ಟಲಾಕ್ಷ ಯಕ್ಷ ರಕ್ಷೋದ್ಘನಾದಿಗಳು ಬಂದ ಸಮಕ್ಷಮದ ಸಮರಕ್ಕೆ ನಿಂತ ಕಾಲಕ್ಕೂ ಲಕ್ಷಕ್ಕೂ ತಾರದ ಅನ್ನೊಂದು ಅಕ್ಷೋಣಿ ಬಲವಿದ್ದ ತುಚ್ಛರಾದ ಪಾಂಡವರೆಂಬ ಮಕ್ಷಿಗಳನ್ನು ತತ್ತು ಬೆಸಗೈವನು. ಭೂಪತಿಯೇ, ನನಗೆ ಆ ತಿರುಕ ಪಾಂಡವರು ಸರಿಯ ಉನ್ನತೋತ್ತಮಾದ ಪರಾಕ್ರಮಿಯು ನಾನಿರಲಾಗಿ ತಿನ್ನಲಿಕ್ಕೆ ಅನ್ನ ಇಲ್ಲದ ಅರಣ್ಯದಲ್ಲಿ ಕಾಯಿ ಹಣ್ಣುಗಂದು ಕಾಲಗಳಿವ ಆ ಬಡ ಪಾಂಡವರೊಬ್ಬ ಕುಂದಿಗಳ ವಸ ಬಿಡ್ಬಿಡು. ಅಹೋ ಸುಯೋಧನ, ಸೂರ್ಯನಂದನ, ಧರ್ಮಜನಿದ್ದರ ಕೈಲಾಗದವನು ಭೀಮನಿದ್ದರ ಬಂಡಿ ಬಂಡೆ ಅನ್ನೊಂದು ಬಂಡೆ ಮೇಲೆ ಅಹೋ ಸುಯೋಧನ, ಅಹೋ ಭಾನುನಂದನ, ಒಳರೆ ಅರ್ಜುನ ಇದ್ದರ ಲಜ್ಜಾಹೀನನು ಇವರೇ ಅಂತ ಗಂಡುಗಳಿಗೆ. ಆದರೆ ಈ ಸಭಾಮಂಡಲದಲ್ಲಿ ಹೆಂಡತಿಯ ಕುಂಡೆ ಮೇಲೆ ಹುಟ್ಟಿರುವ ಪಟ್ಟು ಪಿತಾಂಬರವನ್ನು ಜಗಜಟ್ಟಿಯಾದ ದುಶ್ಯಾಸನ ಸೀರೆಯನ್ನು ಸೆಳೆಯುವಾಗ ಗಂಡ ಸತ್ತರಂಡರಂತ ಮುಖ ಮಂಡಲವನ್ನು ಈ ಭೂಮಂಡಲಕ್ಕೆ ತಗ್ಗಿಸುವಂತ ಕುದುರಕ್ಕೆ ಸುಯೋಧನ, ಭಾನುನಂದನ, ಅಂತ ರಂಡ ಬಲ ಪಾಂಡವರ ಪರಕ್ರಮ
ಪರಾಕ್ರಮವನ್ನು ಎನ್ನಂತ ಗಂಡುಗಳ ಮುಂದೆ ಕೊಂಡಾಡಬಹುದು ಕುರುಮಂಡಲ ಸುಂಬದ್ರಿಪಗೋಲ ಗದಂಬದಂಬುದಿಗೆ ವಿದ್ರಾಮಯ ಮಾನನದ ಕುಂಬಿನಿ ಆಚಾರ್ಯರೇ, ಸಂಭ್ರಮವಾಗಿ ಕಾಣುವ ಪತ್ನಿಯಾದ ಮರ್ಮವನ್ನು ಅರಿಯಬೇಕಾದರೆ ಹೇಗಾದರೆ ಓದಿದ ಕಂದರ ಮುಕುಂದರ ಅರವಿಂದ ಭಾವ ಪುರಂದರಾದ ಗಂಧರ್ವರ ಒಂದು ಕೂಡಿ ಬಂದರೆ ಸಾಧ್ಯವಾಗದಂತೆ ಈ ಚಕ್ರವೆಂಬವನ್ನು ಆಚಾರ್ಯರೇ, ಎಂದಿನ ಯುದ್ಧದೊಳ ಧರ್ಮಜನಂ ತೆರೆ ಹಿಡಿದು ಕೊಡುವರು. ಸವ್ಯ ಜಾತಿಯ ಪದ್ಮದೊಳಗೆ ಬಾರದಂತೆ ಸಮಸಪ್ತಕರು ತಡೆಯಲು ಬಿಡು ಬಿಡು ನಿನ್ನ ದುಗುಡವನ್ನು ರಾಜ. ಆಹೋ ಕುಂಬಿನಿ ಪತಿಯ ಬೆಂಬಲರಾದ ಮಹತ್ ಕಾಂಬ್ರ್ಯರೇ, ಕೈಕೆ ಚೂರರಾದ ಕರ್ಣರೇ, ಅಹೋ ಸುಯೋಧನ, ಅಪ್ರಹಿತ ಪಾಂಡು ಸಂಜಾತರೊಡನೆ ಸಮರಂಗದ ಸುಪ್ರಸಿದ್ಧರಾಗಿರಿ. ಆಹೋ ಸೈನ್ಯ ತಕ್ಷಣಾದ ದ್ರೋಣರೇ, ಎಂದಿನ ದಿನ ಪದ್ಮವ್ಯೂಹದಲ್ಲಿ ಆ ಬಡ ಧರ್ಮರಾಯನಂ ಸೆರೆ ಹಿಡಿದು ಕೊಡುವೆನೆಂಬ ನುಡಿ ಮಾತ್ರ ಜನ ಮಾಡಬೇಡಿರಿ. ಸನ್ನುತ ಗುಣ ಸಂಪನ್ನನಾದ ಎಲೆಯ ಸುಯೋಧನ ದ್ರೋಣರೇ, ಸಾಕಟ ವ್ಯೂಹದ ಮುಂಭಾಗದಲ್ಲಿ ಜಯದ್ರಥನ ಪೂರಿಸಿರುವ ಅತಿಗಳನ್ನ ಕುಲಸಾತ್ತಕ್ಕೆ ಭೀಮಾದಿಗಳನ್ನು ಮುಳದೊಳಿಸಿರೋರು ಧರ್ಮಜನ ಕೈ ಭಲೆ ಆಚಾರ್ಯರೇ, ಈ ಕ್ಷಣ ಮಾತ್ರ ಎಂದನ್ನು ಸೇರಿಸಬಪ್ಪ ನೋಡೋಣ ಪ್ರತಾಪ. ನಿಮ್ಮ ಬಂಧೂರವನ ಅತಿರಥನಾದ ಸೈನ್ಯದೇವರಾಜ ನಮ್ಮ ಶೀಘ್ರದಿಂದ ಬಲಿ ಹೇಳುವಂತನ ಸಾರದೆ ನಿಮಿಷ ಭೂಪತಿ ದಿತ್ತ ತಕ್ಕ ದಿತ್ತ ತಕ್ಕ ದಿಮಿ ತಗ ದಿತ್ತ ದಿಮಿ ತಗ ದಿಮಿ ದಿಮಿ ದಿತ್ತ ದಿತ್ತ ಬರೋ ಸೈನ್ಯ ಕರ್ಕಮರಪ್ಪ ಸೈನ್ಯ ಕರ್ಕಮರ